ರಾಜಕೀಯ ವಿಚಾರಕ್ಕೆ ಬರೋದಾದ್ರೆ ಲಿಂಗಾಯತ ಧರ್ಮವನ್ನ ಹೊಡೆಯುವಂತ ಕೆಲಸ ಆಗ್ತಾ ಇರುವಂತದ್ದು ಕೇವಲ ರಾಜಕೀಯ ಲಾಭಕ್ಕಾಗಿ ಮಾತ್ರ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಈ ಹಿಂದೆ ಮೊದಲ ಬಾರಿ ಸಿಎಂ ಆಗಿದ್ದಾಗಲೂ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗಿಗೆ ಪುಷ್ಟಿಯನ್ನು ಕೊಟ್ಟರು, ಒಂದಿಷ್ಟು ಬೆಂಬಲವನ್ನು ಕೊಟ್ಟರು. ಆಗಲೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಯಿತು. ಸ್ವತಃ ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಕೂಡ ಒಪ್ಕೊಂಡಿದ್ದಾರೆ. ನಾವು ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗಿಗೆ ಬೆಂಬಲವಾಗಿ ನಿಲ್ಲಬಾರ್ದಿತ್ತು, ಇದರಿಂದ ನಮ್ಗೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿ. ಸೊ ಈಗ ಮತ್ತೆ ಅಧಿಕಾರದಲ್ಲಿದ್ದಾರೆ ಸಿದ್ದರಾಮಯ್ಯನವರು. ಈ ಹಿಂದೆ ಡ್ಯಾಮೇಜ್ ಆಗಿರೋದು ಗೊತ್ತು. ಕೆಪಿಸಿಸಿ ಅಧ್ಯಕ್ಷರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದು ಕೂಡ ಗೊತ್ತು. ಆದರೂ ಕೂಡ ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಕೇಳಿ ಬಂತು. ಆ ವೇದಿಕೆಯಲ್ಲೇ ಸಿದ್ದರಾಮಯ್ಯನವರು ಕೂಡ ಇದ್ರು. ಹಾಗಾದ್ರೆ ಸಿದ್ದರಾಮಯ್ಯನವರು ಲಿಂಗಾಯತ ಧರ್ಮವನ್ನು ಹೊಡಿತಾ ಇದ್ದಾರಾ? ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಲಿ ಇದ್ದಾರೆ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ವಾಸುದೇವ ಮೂರ್ತಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಿದ್ದರಾಮಯ್ಯನವರು ಲಿಂಗಾಯತ ಧರ್ಮವನ್ನು ಹೊಡಿತಾ ಇದ್ದಾರೆ. ಸರ್, ಒಂದು ತಿಳ್ಕೊಳ್ಳಿ, ಸಿದ್ದರಾಮಯ್ಯವರು ಯಾವತ್ತೂ ಕೂಡ ಯಾವುದೇ ಧರ್ಮವನ್ನು ಒಡೆಯೋಕ್ಕೆ ಹೋಗೋದಿಲ್ಲ. ಎಲ್ಲ ಒಟ್ಟುಗೂಡಿ ಇವತ್ತು ಸಮಾಜವನ್ನು ಕಟ್ಟಕ್ಕೆ ಹೋಗಬೇಕು ಅನ್ನೋದರಲ್ಲಿ ಪ್ರಥಮವಾಗಿರೋದೇ ಸಿದ್ದರಾಮಯ್ಯನವರು. ತಮಗೆ ಲಾಸ್ಟ್ ಟೈಮು ಬಸವ ಜಯಂತಿ ದಿವಸ ಪ್ರಮಾಣ ವಚನ ಸ್ವೀಕರಿಸಿ ಸಿದ್ದರಾಮಯ್ಯರು, ತಮಗೆಲ್ಲ ನೆನಪಿರ್ಬೋದು. ಮತ್ತು ಎರಡನೇದು, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನ ಫೋಟೋ ಹಾಕಬೇಕು ಅಂಥೇಳಿ ಆದೇಶ ಮಾಡಿದವರು ಸಿದ್ದರಾಮಯ್ಯನವರು. ಆದರೆ ಇಲ್ಲಿ ಸರ್ ಮಾತಾಡ್ತಾ ಇದ್ದಂಗೆ ನಾನು ಕೇಳಿಸ್ಕೊಂಬಂದೆ, ಈಗ ಕೇಳ್ತಾ ಇರೋದು ಅವರು ಯಾರೇ ಎಂ ಬಿ ಪಾಟೀಲ್ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ಎಲ್ಲರೂ ಕೂಡ ಕೇಳ್ತಾ ಇರೋದು ಒಂದೇ, ಅವ್ರಿಗೆ ಪ್ರತ್ಯೇಕ ಧರ್ಮ ಬೇಕು ಅಂತೇಳಿ. ಅದನ್ನು ಎಲ್ಲೋ ಒಂದು ಕಡೆ ತಿರುಚಿ ಬೇರೆ ಥರನೇ ದಾರಿಯಲ್ಲಿ ತಗೊಂಡೋಗೋಕ್ಕೆ ಬಿ ಜೆ ಪಿಯವರು ಯತ್ನಿಸ್ತಾ ಇದ್ದಾರೆ. ಇದು ತಪ್ಪು. ಇವರು ಅವತ್ತಿಂದನೂ ಕೂಡ ನಮಗೆ ಪ್ರತ್ಯೇಕ, ಇವಾಗ ಜೈನ ಬೇರೆ ಪ್ರತ್ಯೇಕ ಧರ್ಮ, ಸಿಕ್ಕು ಅದು ಬೇರೆ ಪ್ರತ್ಯೇಕ ಧರ್ಮ, ಆ ಥರದಕ್ಕೆ ಅವರು ಇದು ಕೇಳ್ತಾ ಇದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಹೇಳಿ ಹೊರಟಿರೋದು ಒಂದು. ಆದರೆ ಇಲ್ಲಿ ಚರ್ಚೆ ಆಗ್ತಿರೋದೇ ಬೇರೆ ಬೇರೆ ಥರನೇ ಚರ್ಚೆ ಮಾಡ್ತಿದ್ದಾರೆ. ಯಾರು ಎಲ್ಲರೂ ಏನೋ ವೀರಶೈವ ಲಿಂಗಾಯತ ಅದು ಸಪ್ರೇಟು ಅಂತ ಹೇಳ್ಕೊಂಡು ಚರ್ಚೆ ನಡೀತಾ ಇದೆ. ಅದು ಬೇರೆ ಏನು ಸಿದ್ದರಾಮಯ್ಯನವರ ಮೇಲೆ ಏನೋ ಒಂದು ಇದು ಮಾಡಬೇಕು ಅಂತೇಳಿ ಹೊರಟಿರೋವಂಥದ್ದು ಕಾಣ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ಅಷ್ಟು ಬಸವಣ್ಣ ತತ್ವವನ್ನು ಮೈಗೂಡಿಸ್ಕೊಂಡಿರೋರು ಮತ್ತೊಬ್ಬರು ಸಿ ಎಮ್ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರಿ ಇದರಲ್ಲೇ ಬಸವಣ್ಣನ ಫೋಟೋ ಹಾಕಬೇಕು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅದೇ ಲಿಂಗಾಯತ ಧರ್ಮದಲ್ಲಿದ್ದವಂಥವ್ರು ಇದೆಲ್ಲ ಆದೇಶ, ಇದೆಲ್ಲ ಕೂಡ ಬಸವಣ್ಣ ತತ್ವವನ್ನು ಅಳವಡಿಸ್ಕೊಂಡಿರೋರು ಯಾರೇ ಒಬ್ಬ ಮುಖ್ಯಮಂತ್ರಿ ಆಗಿದ್ದರೆ ಸಿದ್ದರಾಮಯ್ಯನವರು ಅಂತ ಹೇಳೋದಕ್ಕೆ ನಮಗೇನು ಹಿಂಜರಿತಾ ಇಲ್ಲ. ಇದು ಎಲ್ಲರೂ ಕೂಗಿರೋದು ಲಿಂಗಾಯತ ಧರ್ಮಕ್ಕೆ ಪ್ರತ್ಯೇಕ ಧರ್ಮ ಬೇಕು ಅಂತ ಹೊರಟಿರೋದು. ಇದು ಇಷ್ಟು ಮಾತ್ರ ನಾನು ಹೇಳ್ಬೋದು. ಬಟ್ ಲಾಸ್ಟ್ ಟೈಮ್ ಏನಾಯ್ತು, ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗಿಗೆ ಸಂಬಂಧಪಟ್ಟಂತೆ 2018ರಲ್ಲಿ ಸೋಲಾಯ್ತಲ್ವಾ. ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಹೇಳಿದ್ರು ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳಿ. ರಾಮೇನು ಕೂಡ ಮಾಡಿದ್ರು ಅದೇ ಕೆಲಸ ಅಲ್ವಾ, ಆಗ ಈಗಲೂ ಅದೇ ಕೆಲಸ ಮಾಡ್ತಾ ಇದ್ರು. ಹಾಗಾದ್ರೆ ಎಲ್ಲಿ ತಪ್ಪಾಯಿತು? ಧರ್ಮ ಬೇಕು ಅಂತ ಹೊರಟಿರೋದೇ ಅವರು, ಧರ್ಮ ಬೇಕು ಸಪ್ರೇಟಾಗಿ ಬೇಕು ಅಂತಾನೆ. ಯಾಕೆ ಅಂತಂದರೆ, ತಾವೆಲ್ಲ ನೋಡಿದ್ದೀರಾ, ಈ ಎಲ್ಲ ಜಾತಿ ವರ್ಗದವರು ಸೇರಿಕೊಂಡು ಬಸವಣ್ಣ ಅವತ್ತು ಲಿಂಗ ಕಟ್ಟಿದ್ರು. ಹಿಂಗೆ ಕಟ್ಟಿದ್ರು, ಯಾರು ಏನು ಈ ಪುರೋಹಿತಶಾಹಿಯವರು ಯಾವ ಥರ ಬೇರೆ ಬೇರೆ ಜಾತಿಗಳನ್ನ ನಡೆಸ್ಕೊತಾ ಇದ್ರು, ಅದೆಲ್ಲ ಬೇಸತ್ತು ಇವತ್ತು ಒಂದು ಲಿಂಗಾಯತ ಧರ್ಮ ಉಟ್ಕೊಂಡಿದೆ. ಇದು ಲಿಂಗಾಯತ ಧರ್ಮ. ಎಲ್ಲ ಜಾತಿಯವರು ಇದ್ದಾರೆ ಲಿಂಗಾಯತ ಧರ್ಮದಲ್ಲಿ. ಅವತ್ತು ಬಸವಣ್ಣನ ಒಪ್ಪಿ ಬಸವಣ್ಣನ ತತ್ವ ಸಿದ್ಧಾಂತನ ಒಪ್ಪಿಕೊಂಡು ಬಂದು ಇವತ್ತು ಲಿಂಗಾಯತ ಆಗಿದ್ದಾರೆ. ಅದರಲ್ಲಿ ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ. ಆದರೆ ಇಲ್ಲಿ ಪ್ರತ್ಯೇಕ ಮಾಡೋಕ್ಕಂತೂ ಸಿದ್ದರಾಮಯ್ಯವರು, ನಾನು ಪದೇ ಹೇಳೋದೇನು ಅಂತಂದರೆ, ಧರ್ಮ ಒಡೆಯೋಕ್ಕಂತೂ ಸಿದ್ದರಾಮಯ್ಯವರು ಯಾವತ್ತೂ, ಇದೇ ಧರ್ಮ ಅಲ್ಲ, ಯಾವ ಧರ್ಮವನ್ನಾಗಲಿ ಯಾವತ್ತೇ ಆಗಿರಲಿ ಯಾವ ಧರ್ಮವನ್ನು ಒಡೆಯೋಕ್ಕೆ ಸಿದ್ದರಾಮಯ್ಯವರು ಹೊರಡೋದು ಇಲ್ಲ. ಅದು ಎರಡನೇ ಪದ ಇಲ್ಲ. ಒಂದು ನಿಮಿಷ ಮಾತಾಡ್ತಿದ್ದೆ, ಒಂದು ಫೋನ್ ಇದೆ. ಜಾಗತಿಕ ಲಿಂಗಾಯತ ಧರ್ಮದ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಎಸ್ ಎಂ ಜಾಮದಾರ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ವೀರಶೈವ ಮತ್ತು ಲಿಂಗಾಯತ ಎರಡೂ ಕೂಡ ಒಂದೇ, ಬೇರೆ ಬೇರೆ ಅಲ್ಲ. ಯಾರು ಹೇಳ್ತಾರೆ ಅದನ್ನ? ಈಶ್ವರ್ ಖಂಡ್ರೆ ಅವರು. ಈಶ್ವರ್ ಖಂಡ್ರೆ ಅವ್ರ ಅಭಿಪ್ರಾಯ ಯಾವಾಗಲೂ ಒಂದು 2002ರಿಂದ ಇದೇ ಅಭಿಪ್ರಾಯ. ಅವರು ಹೇಳಿದ್ದಾರೆ, ಅಪ್ಪನೂ ಹೇಳಿದ್ದಾರೆ,
ಕೆಲವು ಅವರು ವೀರಶೈವ ಮಹಾಸಭಾ ಕೆಲವು ಹೇಳ್ತಿದ್ದಾರೆ. ಇದಕ್ಕೆ ಕಾರಣನೂ ಅವರೇ. ಅವರಿಗೆ ನಾನು 4 ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ಅಂತ ಹೇಳಿ, ಸಾರ್ವಜನಿಕರ ಉತ್ತರ ಕೊಡಿ ಅಂತ ಹೇಳಿ 4 ಪ್ರಶ್ನೆ. ಈ ವೀರಶೈವ ಧರ್ಮವನ್ನ ಸ್ಥಾಪನೆ ಮಾಡಿದವರು ಯಾರು? ಅವ್ರು ಹೇಳ್ತಾರೆ ಪಂಚಾಚಾರ್ಯರು. ಈ ವೀರಶೈವ ಪಂಥದ ಧರ್ಮಗ್ರಂಥ ಯಾವುದು? ಸಿದ್ಧಾಂತ ಶಿಖಾಮಣಿ. ಅವ್ರು ಹೇಳ್ತಾರೆ, ನಾನಲ್ಲ. ಹಾಗಾಗೈತೆ ಅಂದ್ರೆ ವೀರಶೈವರು ಅವರ ಸಿದ್ಧಾಂತ ಶಿಖಾಮಣಿಲಿ ಧರ್ಮಗ್ರಂಥದಲ್ಲಿ ಹೇಳಿದ ಪ್ರಕಾರ 4 ಶ್ಲೋಕಗಳಿದೆ. ಏನಂತೆ? ವೀರಶೈವ ನಾದವನು ಪಾಶುಪತವನ್ನ ಆಚರಿಸಬೇಕು. 1. 2ನೇದು, ವೀರಶೈವ ನಾದವನು ವೇದ, ಶಾಸ್ತ್ರ, ಪುರಾಣ, ಆಗಮಗಳಲ್ಲಿ ಗಳಿಗೆ ವಿರುದ್ಧವಾಗದಂತೆ ವರ್ತಿಸಬೇಕು ಮತ್ತು ಅವುಗಳಲ್ಲಿ ನಂಬಬೇಕು. ಅವೇ ಮೂಲ ಆಧಾರ ಅಂತ ಹೇಳುತ್ತೆ. ಈ 3ದ್ರ ಮೇಲೆ ಲಿಂಗಾಯತ್ ಏನ್ ಹೇಳ್ತಾರೆ ಅಂತ ಈಶ್ವರ್ ಖಂಡ್ರೆ ಅವ್ರನ್ನ ಕೇಳ್ಬಿಡಿ. ಸರ್ ಮುಂದುವರಿಸಿ. ಈಶ್ವರ್ ಖಂಡ್ರೆ ಅವ್ರನ್ನ ಕೇಳ್ಬಿಡಿ. ಅವ್ರು ಒಂದೇ ಅಂದ್ರೆ ಅವ್ರು ಏನು ಓದಿಲ್ಲ ಅಂತ ಅರ್ಥ, ಸುಮ್ಮನೆ ರಾಜಕೀಯ ಮಾಡಕತ್ತಿದ್ದಾರೆ ಅಷ್ಟೇ. ಹಾಗಾದ್ರೆ ನೀವು ಹೇಳ್ತಾ ಇರುವಂಥದ್ದು ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಕು ಅಂತನಾ? ವೀರಶೈವರು ಲಿಂಗಾಯತರು ಒಂದಲ್ಲ. ವೀರಶೈವರು ಲಿಂಗಾಯತದಲ್ಲಿ ಒಂದು ಪಂಗಡ ಮಾತ್ರ. ಅವರು ಧರ್ಮ ಸಂಸ್ಥಾಪಕರು ಅಲ್ಲ, ಅವರ ಸಿದ್ಧಾಂತ ಶಿಖಾಮಣಿ ಲಿಂಗಾಯತ ಧರ್ಮ ಗ್ರಂಥವೂ ಅಲ್ಲ. ಆದ್ರಿಂದ ಅವರು ಲಿಂಗಾಯತ ಇರ್ತಕ್ಕಂಥ 3 ತತ್ವಗಳನ್ನ ಅನುಸರಿಸ್ತಾರೆ, ಆಚರಿಸುತ್ತಾರೆ. ಏನು? ಇಷ್ಟಲಿಂಗ ಧಾರಣೆ ಮಾಡ್ತಾರೆ, ಆದ್ರೆ ಸ್ಥಾವರ ಲಿಂಗಕ್ಕೂ ಹೋಗ್ತಾರೆ. ಅನೇಕ ಮಠಗಳಲ್ಲಿ ಅವರೇ ಪೂಜಾರಿಗಳಾಗಿದ್ದಾರೆ. 2ನೇದು ಏನು ಸಟಸ್ಥಳ ಸಿದ್ಧಾಂತವನ್ನು ಒಪ್ಪಿದ್ದಾರೆ. 3ನೇದು ಅಷ್ಟಾವರಣ ಒಪ್ಪಿದ್ದಾರೆ. ಇವು 3 ಬಿಟ್ರೆ ಅವರ ಆಚರಣೆಗಳಲ್ಲಿ, ಈ ಆಚರಣೆಗಳಲ್ಲಿ ಅವರ ಮೂಲ ಸಿದ್ಧಾಂತದಲ್ಲಿ ಡಿಫ್ರೆನ್ಸಸ್ ಇದೆ. ಅದು ಇಲ್ಲ ಅಂತ ಡಿನೈ ಮಾಡಿ ಅಂತೇಳಿ, ಅವ್ರಿಗೇನು ಗೊತ್ತಿದ್ರೆ ಮಾತಾಡಿ ಅಂತ ಹೇಳಿ ನಾನು ಉತ್ತರ ಕೊಡ್ತೇನೆ. ಸರ್, ಈಗ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ನಟರಾಜ್ ಸಾಗರನಳ್ಳಿ ಅವರು ಕೂಡ ನಮ್ಮ ಜೊತೆಲೇ ಇದ್ದಾರೆ. ಸರ್ ಆಯ್ತು, ನಮಸ್ಕಾರ ಜಮದಾರ್. ಈಗ ಬಸವಣ್ಣವರು ಅವರು ಒಂದೇ ವಚನ ನನಗೆ ಅರ್ಥ ಆಗಿರೋದು, ನನ್ನ ತಿಳುವಳಿಕೆ ಮಟ್ಟಿಗೆ, ಇವ ನಾರವ, ಇವ ನಾರವ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ. ನಾವು ಇರ್ತಕ್ಕಂಥ 135 ಉಪಪಂಗಡಗಳು ಧರ್ಮ ವೃತ್ತಿ ಆಧಾರವಾಗಿ ಬಂದಿರತಕ್ಕಂಥವರಲ್ಲಿ ವೀರಶೈವ ಅನ್ನೋದೊಂದು ಪಂಗಡ ಆಗಿರಲಿ ಅಥವಾ ಲಿಂಗಾಯತ ಅನ್ನೋದೊಂದು ಪಂಗಡ ಆಗಿರಲಿ, ಎಲ್ಲ ಒಂದೇ ಅಂತ ನಾವು ಹೋಗ್ತಾ ಇರ್ತಕ್ಕಂಥವಾಗ ಯಾಕೆ ಪ್ರತ್ಯೇಕವಾದ? ಅಷ್ಟು ವಂಡರ್ಫುಲ್. ಅದಕ್ಕೆ ಸಾಗರ್ ನಳ್ಳಿ ಅವರೇ 23,000 ವಚನ ಓದ್ಕೊಳ್ಳಿ. ಇದು ಒಂದೇ ವಚನ ಹೇಳ್ಕೊಂಡು ಅದು ಒಂದು ತಿರ್ಗಿ ತವಡು ಕುಟ್ಟ ಕೆಲಸ ಮಾಡಬೇಡಿ, ಕೇಳ್ಕೊಳ್ಳಿ ಅದನ್ನ ಇಷ್ಟೇ. ನಾನು ತಮ್ಮಲ್ಲಿ ಅದನ್ನೇ ಕೋರ್ತಾ ಇದ್ದೇನೆ. ಸಮಗ್ರವಾಗಿ ವಚನ ಸಂಪುಟವನ್ನು ಓದಿ, ಚನ್ನಬಸವಣ್ಣನವರ ವಚನಗಳನ್ನು ಓದಿ, ಅಲ್ಲಮ್ಮ ಪ್ರಭುಗಳ ವಚನವನ್ನು ಓದಿ, ಅವು ಎಲ್ಲವನ್ನ ಒಟ್ಟಾಗಿ ಸೇರಿಸಿ ಒಂದೇ ಯಾವುದೋ ಒಂದು ಪದದ ಅರ್ಥ ಅಥವಾ ಒಂದು ವಚನದಲ್ಲಿ ಒಂದೇ ಅರ್ಥ ಇಲ್ಲ. ಪದಗಳಿಗೆ ಅರ್ಥ ಬೇರೆ ಇರುತ್ತೆ. ಪದಗಳು ಇಟ್ ಸೌಂಡ್ಸ್, ಇಟ್ ನಾಟ್ ಮಿಯರ್ಲಿ ಓನ್ಲಿ ಮೀನಿಂಗ್ ಆಫ್ ಲಿಟ್ರಲಿ ಮೀನಿಂಗ್ ಅಲ್ಲ. ಅದಕ್ಕೆ ಒಂದು ಭಾವ ಇರುತ್ತೆ, ಅದಕ್ಕೊಂದು ಶಬ್ದ ಇರುತ್ತೆ. ಆ ಶಬ್ದ ಭಾವಗಳನ್ನು ಸೇರಿಸ್ಕೊಂಡು ವಚನಗಳನ್ನು ಓದ್ಕೊಂಡು ನಾವೆಲ್ಲ ಒಟ್ಟಾಗಿ ಹೋಗ್ಬೇಕು ಅಂತಕ್ಕಂಥದ್ದು ವೀರಶೈವ ಲಿಂಗಾಯತ ಮಹಾಸಭಾದ ಗುರಿ. ಓಕೆ, ಸಂಪರ್ಕ ಕಡಿತವಾಗಿದೆ, ಕಂಟಿನ್ಯೂ ಮಾಡಿ ಸರ್. ಅವ್ರು ಹೇಳ್ತಾ ಇದ್ರು ಪ್ರತ್ಯೇಕವಾಗಿದೆ ಅಂತ ಹೇಳಿ ಒಂದಿಷ್ಟು ಹೇಳ್ತಾ ಇದ್ರು. ನಾನು ಹೇಳೋದು, ಆಚರಣೆಗಳಲ್ಲಿ ಅವರೇ ಒಪ್ಕೊಂಡಂಗೆ ನಮ್ಮ ಏನು ಅಷ್ಟಾವರಣ, ಪಂಚಾಚಾರ, ಶ್ರೇಷ್ಠಸ್ಥಳಗಳಿದ್ದಾವೆ ಅಷ್ಟೊಳಗಡೆನೇ ಆಚರಣೆ. ಆಚರಣೆಯಲ್ಲಿ ಈಗ ಅವ್ರು ಹೇಳಿದ್ರು ಸ್ಥಾವರ ಲಿಂಗಗಳಿಗೆ ಹೋಗ್ತಾರೆ ಅಂತ. ನನಗೆ ತೋರಿಸಿ ಯಾರ ಸ್ಥಾವರ ಲಿಂಗಕ್ಕೆ ಹೋಗಲ್ಲ. ಈಗೇನು ವೀರಶೈವ ಬರೀ ಲಿಂಗಾಯತ ಅಂತ ಹೇಳ್ತಾ ಇದ್ದಾರೆ, ಅವ್ರು ಯಾರು ದೇವಸ್ಥಾನಗಳಿಗೆ ಹೋಗಲ್ಲ? ಯಾಕೆ ನಾಡಿನಲ್ಲಿ ಇಷ್ಟೊಂದು ದೇವಸ್ಥಾನಗಳು ಬಂದಿದ್ದಾವೆ? ಯಾರು ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೋಗ್ತಾ ಇಲ್ಲ? ಅಲ್ಲ, ಒಂದು ನಿಮಿಷ ಹೇಳ್ಬಿಡಿ, ಹಂಗೆ ಡೈರೆಕ್ಟ್ ಆಗಿ. ಜ್ಯೋತಿರ್ಲಿಂಗ ದರ್ಶನಗಳಿಗೂ ಹೋಗ್ತಾ ಇಲ್ಲ. ಯಾರು ಬೆಳಿಗ್ಗೆ ಪೂಜೆ ಮಾಡ್ಬೇಕಾದ್ರೆ, ಇಷ್ಟಲಿಂಗ ಪೂಜೆ ಮಾಡ್ಬೇಕಾದ್ರೆ ಏನು ಮಜ್ಜನ ಅಂತ ಕರೀತಾರೆ ವಚನಶಾಸ್ತ್ರ ಶಬ್ದ ಪ್ರಕಾರ, ಅಭಿಷೇಕವನ್ನ ಮಾಡ್ತಾರೆ. ಅದನ್ನೆಲ್ಲ ಒಂದ್ಸರಿ ವಿಡಿಯೋ ಮಾಡ್ಕೊಂಡು ಬನ್ನಿ. ಅದು ಯಾವ ರೀತಿ ಮಾಡ್ತಾರೆ, ಇಬ್ಬರಿಗೂ ಏನಾನ ವ್ಯತ್ಯಾಸಗಳಿದೆಯಾ ಅಂತ ನೋಡೋಣ. ಜಾಮದಾರ್ ಸರ್, ಏನು ನಾನು ಕೇಳ್ತಾ ಇಲ್ಲ ಅವ್ರು ಹೇಳಿದ್ದು. ಎಲ್ಲ ವೀರಶೈವ ಲಿಂಗಾಯತರು ಕೂಡ, ಅದೇ ಲಿಂಗಾಯತರು, ಒಟ್ಟಾರೆ ಲಿಂಗಾಯತರು ಕೂಡ ಸ್ಥಾವರ ಲಿಂಗದ ಪೂಜೆಯನ್ನೂ ಮಾಡ್ತಾರೆ, ಇಷ್ಟಲಿಂಗದ ಪೂಜೆಯನ್ನೂ ಮಾಡ್ತಾರೆ. ಇದರಲ್ಲಿ ಏನಿದೆ ಅಲ್ವಾ? ಅಷ್ಟೇ ಗೊತ್ತಿದ್ದು ಅವ್ರಿಗೆ. ಅನ್ಫಾರ್ಚುನೇಟ್ಲಿ ಈಗ ಯಾರು ಲಿಂಗಾಯತರು ಹೋಮ ಹವನ ಮಾಡ್ತಾರ, ಯಾರ ಲಿಂಗಾಯತರು ಅಯ್ಯಾಚಾರ ಮಾಡ್ಕೊಳ್ತಾರ, ಯಾರ ಲಿಂಗಾಯತರು ಏನದು ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾವಿಜ್ಯ ಅಂತ ತಿಳ್ಕೊಳ್ತಾರ, ಅದು ಉತ್ತರ ಕೊಡಿ ಅಂತೇಳಿ.
ಅಲ್ಲ ಜಾಮದಾಸ್ ಸಾಹೇಬ್ರೆ, ನಾನು ಹೋಮ ಅವನ ಮಾಡೋದಿಲ್ಲ. ಆ ಹೋಮ ಅವನ ಅಥವಾ ಏನಾದರೂ ಮಾಡೋದ್ರಿಂದ ಬೇರೆ ಯಾರಿಗೂ ತೊಂದರೆ ಆಗದಿದ್ರೆ, ಇದೇ ವಿಚಾರವಾಗಿ ನಿಮಗೂ ಬೇರೆ ಯಾರಿಗೂ ತೊಂದರೆ ಆಗದಿದ್ರೆ ಏನು ಸಮಸ್ಯೆ ಅಲ್ಲ. ನಾನು ಕೇಳೋ ಫ್ಯಾಕ್ಟ್ಸ್ ನಿಮ್ಮ ಪಂಚಾಚಾರ್ಯ ಗುಡಿಗಳು ಹೋಗಿ ಕೇಳ್ಕೊಳ್ಳಿ, ಅಲ್ಲಿ ನೋಡ್ಕೊಳ್ಳಿ. ಇವತ್ತು ಕೂಡ ಶಿವಾಗ್ನಿ ಮಾಡ್ತಾರೆ. ಅಲ್ಲಲ್ಲ, ನೀವು ವಾದ ಮಾಡ್ತಾ ಇರೋದು, ಅವ್ರು ವಾದ ಮಾಡಿದ್ರೆ ಅವ್ರನ್ನೇ ಕೇಳ್ತೀನಿ. ರಂಭಾಪುರಿ ಪೀಠದಲ್ಲಿ ಮಾಡ್ತಾರೆ, ನೋಡಿದೀರಾ ನೀವು? ರಂಭಾಪುರಿ ಶ್ರೀಗಳನ್ನು ನೋಡಿದೀನಿ, ಎಲ್ಲ ಗುರುಗಳದ್ದು ನೋಡಿದೀನಿ, ಎಲ್ಲ ಒಂದೇ ತರ ಪೂಜೆ ಮಾಡ್ತಾರೆ. ಒಪ್ತಾ ಇಲ್ಲ, ಇಷ್ಟೇ. ಸುಮ್ಮನೆ ಆರ್ಗ್ಯುಮೆಂಟ್ ಮಾಡಕ್ ಬಂದಿದ್ರಿ ನೀವು. ಅಲ್ಲ, ತಾವು ಹಿರಿಯರಾಗಿ ಹಿಂಗ್ ಮಾತಾಡಿದ್ರೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲ, ಹೇಳಿ ಗೊತ್ತಿತ್ತು. ನಾನು ಜನಸಾಮಾನ್ಯರ ಧ್ವನಿಯನ್ನು ಹೇಳ್ತಾ ಇದ್ದೀನಿ. ಜನಸಾಮಾನ್ಯರ ಧ್ವನಿಯನ್ನು ಹೇಳ್ತಾ ಇದ್ದೀನಿ. ಸರ್, ಜಾಮದಾಸ್ ಸರ್, ವಾದಕ್ಕೆ ವಾದ ಆಗಲ್ಲ. ಈಗ ಸ್ಪಷ್ಟವಾಗಿ ಹೇಳ್ಬಿಡಿ, ಯಾಕೆ ಪ್ರತ್ಯೇಕ ಲಿಂಗಾಯತ ಧರ್ಮ? ಯಾಕೆ ಈಗ ಹೊಸದಾಗಿ ಏನ್ ಅಲ್ಲ ರೀ, ಈಗೇನ್ ಆಗ್ತಾ ಇಲ್ಲ. ಆಗಿ ಹೋಗಿ 800 ವರ್ಷ ಆಗಿದೆ, 900 ವರ್ಷ ಆಗಿದೆ. ಈಗ ಯಾರು ಮಾಡ್ತಾ ಇದ್ದಾರೆ? ನಾವ್ ಈಗ ಮಾಡಿ ಅಂತ ಕೇಳ್ತಾ ಇದ್ದೀವ? ಬೆಲ್ಲ ಗುರುತಿಸಿ ಅಂತ ಕೇಳ್ತಾ ಇದ್ದೀವಿ. ಧರ್ಮ ಇದೆ 900 ವರ್ಷದಿಂದ. ಏನು ಹೊಸದಾಗಿ ಮಾಡ್ತಾ ಇಲ್ಲ ನಾವು, ಹೊಸದಾಗಿ ಕೇಳ್ತಾ ಇಲ್ಲ, ಇದೆ ಅಷ್ಟರ ಮಟ್ಟಿಗೆ. ಈಗ ನೀವು ಹೇಗೆ ಬೌದ್ಧರನ್ನ, ಸಿಖ್ರನ್ನ, ಜೈನರನ್ನ ಮಾಡಿದಿರಿ, ಆ ಪ್ರಕಾರ ನಮಗೂ ಕೂಡ ಇಷ್ಟ ಕೇಳ್ತಾ ಇದೀವಿ. ನಾವು ಹೊಸ ಧರ್ಮ ಕಟ್ತಾ ಇದೀವ. ಬಟ್ ವೀರಶೈವ ಲಿಂಗಾಯತರು ಕೂಡ ಕೇಳ್ತಿರೋದು ಅದೇನಲ್ವಾ, ಪ್ರತ್ಯೇಕ ಧರ್ಮ ಬೇಕು, ವೀರಶೈವ ಲಿಂಗಾಯತ ಧರ್ಮ ಬೇಕು ಅಂತ. ನಿಮ್ಮ ಪ್ರಶ್ನೆ ತಪ್ಪು. ಈಗ ಯಾಕೆ ಆಗ್ಬೇಕಿಲ್ಲ? ಆಗಿದ್ದು ಆಗಿ ಹೋಗಿದೆ. ಇದ್ದಿದ್ದಕ್ಕೆ ರೆಕಗ್ನಿಷನ್ ಕೊಡಿದ್ರೆ ಅಷ್ಟೇ ಕೇಳ್ತಾ ಇದೀವಿ. ಕೊಡ್ತೀರೋ ಬಿಡ್ತಾರೆ, ಮುಂದೆ ನೋಡ್ತೀವಿ ನಾವು, ಇಷ್ಟೇ. ನಾವು ಆಗ್ಬೇಕಂತ ಅಲ್ಲ, ನಿಮ್ ಪ್ರಶ್ನೆ ತಪ್ಪು. ಮೊದಲು ಆ ಪ್ರಶ್ನೆ ಆಗ್ಬೇಕಂತಿಲ್ಲ, ಆಗಿ ಹೋಗಿದೆ. 900 ವರ್ಷ ಆಗಿದೆ. ಯಾವ್ದು ಏನಿದೆ ಆಗೋದು? ಇದ್ದಿದ್ದಿದೆ, ಕೊಡಿ ಅಂತ. ಈಗ ಆಗಿತ್ತಂದ್ರೆ 1963 ಸಿಖ್ ಧರ್ಮ ಇತ್ತು ಇಲ್ವೋ? 1993 ಬೌದ್ಧ ಧರ್ಮ ಇತ್ತೋ ಇಲ್ವೋ? 2014 ಜೈನ ಧರ್ಮ ಇತ್ತೋ ಇಲ್ವೋ? ಅಲ್ಲಿವರೆಗೆ ಇರ್ಲಿಲ್ವಾ ಅದು? ರೆಕಗ್ನಿಷನ್ ಯಾವಾಗ ಕೊಟ್ರಿ? ಜೈನ ಧರ್ಮಕ್ಕೆ 2014 ಕೊಟ್ರಿ, ಬೌದ್ಧ ಧರ್ಮಕ್ಕೆ 1993 ಕೊಟ್ರಿ, ಸಿಖ್ ಧರ್ಮಕ್ಕೆ 1963 ಕೊಟ್ರಿ. ಯಾಕೆ ಕೊಟ್ರಿ? ಆ ಧರ್ಮ ಹೊಸದಾಗಿ ಕಟ್ಟಿದ್ರ? 2500 ವರ್ಷದ ಹಿಂದೆ ಜೈನ ಧರ್ಮ ಹುಟ್ಟಿದೆ, ಬೌದ್ಧ ಧರ್ಮ ಹುಟ್ಟಿದೆ. 500 ವರ್ಷಗಳ ಹಿಂದೆ ಸಿಖ್ ಧರ್ಮ ಹುಟ್ಕೊಂಡಿದೆ. 900 ವರ್ಷಗಳ ಹಿಂದೆ ಲಿಂಗಾಯತ ಧರ್ಮ ಹುಟ್ಕೊಂಡಿದೆ. ಅದು ಹೊಸದಾಗಿ ಆಗ್ಬೇಕು ಪ್ರಶ್ನೆ ಅಲ್ಲ. ನಾನು ಹೇಳಿದ್ರೆ ಇದ್ದಿದ್ದು, ಅದು ಫ್ಯಾಕ್ಟ್ಸ್ ಇದೆ. ರೆಕಗ್ನೈಸ್ ಮಾಡಿ ಜಸ್ಟ್ ಕೇಳ್ತಾ ಇದ್ದೀವಿ. ನೀವು ಪ್ರಶ್ನೆ ತಪ್ಪ ಕೇಳಿದ್ರೆ ಉತ್ತರ ನಾನು ಯಾರು ಹೇಳ್ತಾರೆ? ಆ ನಟರಾಜ್ ಕೇಳಿದ್ರು ಅಷ್ಟೇ, ನಾನು ಕೇಳಿದ್ರು ಅಷ್ಟೇ. ತಪ್ಪು ಪ್ರಶ್ನೆ ಕೇಳಿದ್ರೆ ತಪ್ಪು ಉತ್ತರ ಬರ್ತದೆ. ಓಕೆ, ಜಾತಿ ಗಣತಿ ಯಾವ ರೀತಿಯಾಗಿ ಬರ್ಸ್ಬೇಕು ಅಂತ ನೀವು ಹೇಳ್ತೀರಿ? ನಾನು ಹೋಗ್ಬೇಕು ರೀ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್.